ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್. ಸೊ ಬಿಗ್ ಬಾಸಲ್ಲಿ ಈಗ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಆಲ್ರೆಡಿ. ಸೊ ಇನ್ನೂ ಮುಗ್ದಿಲ್ಲ, ಆದರೆ ಶುರುವಾಗಿದೆ ಅಂತೆ. ಈಗ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಈ ವಾರ, ಸೊ ಸಂಪೂರ್ಣವಾಗಿ ಫುಲ್ ಡೀಟೇಲ್ ಆಗಿ ನೋಡೋಣ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ಇನ್ನೂವರೆಗೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಸೊ ಈ ವಿಡಿಯೋಗೆ ನಾನು 30 ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಹಾಗೆ ನೀವು ಈ ಸೀಸನ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಅನ್ನೋದನ್ನ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 10,000 ಸಬ್ಸ್ಕ್ರೈಬರ್ಗೆ ತುಂಬ ಹತ್ತಿರ ಇದ್ದೀವಿ, ಅದಕ್ಕೋಸ್ಕರ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ನಿಮಗೆಲ್ಲ ಗೊತ್ತೇ ಇದೆ, 12ನೇ ವಾರ ಯಾವುದೇ ಎಲಿಮಿನೇಷನ್ ನಡೀಲಿಲ್ಲ. ಯಾಕಂದರೆ ವೋಟಿಂಗ್ ಲೈನೇ ಓಪನ್ ಆಗಿರಲಿಲ್ಲ. ಬಿಗ್ ಬಾಸ್ ಅವರು ಎಲಿಮಿನೇಷನ್ನೇ ಇಡೀ ವಾರ ತೋರಿಸಿದ್ರು. ಸೊ ನೀವು ಹೋದ ವಾರ ಎಲ್ಲ ನೋಡಿರ್ತೀರ. ಆದರೆ ತ್ರಿವಿಕ್ರಮ್ ಅವರು ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿರ್ತೀರ, ರವಿವಾರದ ಎಪಿಸೋಡಲ್ಲಿ ತ್ರಿವಿಕ್ರಮ್ ಅವ್ರನ್ನ ಪ್ರ್ಯಾಂಕ್ ಮಾಡೋದಕ್ಕೆ ಎಲಿಮಿನೇಟ್ ಮಾಡಿದರು. ಸೊ ತ್ರಿವಿಕ್ರಮ್ ಅವರು ವಾಪಸ್ ಕೂಡ ಬಂದಿದ್ದಾರೆ. ಇವತ್ತಿನ ಬೆಳಗಿನ ಪ್ರೋಮೋದಲ್ಲಿ ಕೂಡ ನೀವು ನೋಡಿರ್ತೀರ. ಆ್ಯಂಡ್ ಈಗ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಈ ವಾರ ಪಕ್ಕಾ ಎಲಿಮಿನೇಷನ್ ಇರುತ್ತೆ, ಯಾಕಂದರೆ ಈ ವಾರ ಎಲಿಮಿನೇಷನ್ ಆಗಲೇಬೇಕು. ಇಲ್ಲಾಂದರೆ ಬಿಗ್ ಬಾಸ್ ತುಂಬ ಜಾಸ್ತಿ ದಿನ ಹೋಗುತ್ತೆ. ಆ ಕಾರಣಕ್ಕೆ ಸೊ ಈ ವಾರ ಸಿಂಗಲ್ ಎಲಿಮಿನೇಷನ್, ಡಬಲ್ ಅಂದರೆ ಸಿಂಗಲ್ ಎಲಿಮಿನೇಷನ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಡೌಟ್ ಇಲ್ಲ, ಯಾಕಂದರೆ ಡಬಲ್ ಎಲಿಮಿನೇಷನ್ ಈ ಸೀಸನ್ಲಿ ಮಾಡಲ್ಲ ಅನಿಸುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಈ ವಾರ ಮನೆಯಿಂದ ಹೊರಗಲು ನಾಮಿನೇಟ್ ಆಗಲು ಸೊ ಟೋಟಲಾಗಿ 10 ಜನ ಇದ್ದಾರೆ ಮನೆಯಲ್ಲಿ. ಸೊ ಇದರಲ್ಲಿ 7 ಜನ ಏನೋ ನಾಮಿನೇಟ್ ಆಗ್ತಾರೆ ಅನಿಸುತ್ತೆ ನನಗನ್ಸೋ ಪ್ರಕಾರ. ಸೊ ಈಗ ನೋಡೋದಾದರೆ, ಮೊದಲನೇದಾಗಿ ಈ ವಾರ ಮನೆಯಿಂದ ಹೊರಗಲು ನಾಮಿನೇಟ್ ಆಗಿರೋರು ಐಶ್ವರ್ಯ ಸಿಂಧೋಗಿ ಅವರಂತೆ. ಸೊ ಹೌದು, ಯಾಕಂದರೆ ಇವ್ರನ್ನ ಮನೆಯವರೆಲ್ಲರೂ ಟಾರ್ಗೆಟ್ ಮಾಡಿರ್ತಾರೆ, ಯಾಕಂದರೆ ಇವರು ತುಂಬ ಬಾಟಮಲ್ಲಿದ್ದಾರೆ. ಸೊ ಇವರು ಪಕ್ಕಾ ಹೋಗೋ ಚಾನ್ಸ್ ಇದೆ. ಆ ಕಾರಣಕ್ಕೆ ಮನೆಯವರು ಇವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸೊ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇವರು ಕೂಡ ನಾಮಿನೇಟ್ ಆಗಿದ್ದಾರಂತೆ. ಈ ವಾರ 13ನೇ ವಾರದಲ್ಲಿ ನಾಮಿನೇಟ್ ಆಗಿರೋರು ಐಶ್ವರ್ಯ ಸಿಂಧೋಗಿ ಅವರು. ಇನ್ನು 2ನೇದಾಗಿ ಹೆಸರು ಬಂದಿರೋದು ಚೈತ್ರಾ ಕುಂದಾಪುರ ಅವರು. ಚೈತ್ರಾ ಕುಂದಾಪುರ ಅವ್ರ ಹೆಸರು ಕೂಡ ಬರ್ತಾ ಇದೆ, ನೋಡಬೇಕು ಏನಾಗುತ್ತಂತ. ಇನ್ನು 3ನೇದಾಗಿ ನೋಡ್ತಾ ಹೋದರೆ ಅದು ರಜತ್ ಅವರು. ರಜತ್ ಅವ್ರನ್ನ ಕೂಡ ಮನೆಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರದ್ದು ಮಾತು ಸ್ವಲ್ಪ ಕೆಟ್ಟದಾಗಿದೆ. ಆ ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಅವರು ಟಾಪ್ 5 ಪಕ್ಕ ಬಂದೇ ಬರ್ತಾರೆ. ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಸೀಸನ್ನಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರ ಹೆಸರನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ಸೊ ತ್ರಿವಿಕ್ರಮ್ ಅವರು ಆಲ್ರೆಡಿ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ. ತುಂಬ ಜನ ಕಮೆಂಟ್ ಹಾಕಿ ಕೇಳ್ತಾ ಇದ್ರು ರಿಯಲ್ ಎಲಿಮಿನೇಷನ್ ಏನಂತ. ಸೊ ಅದೆಲ್ಲ ಬೇಕು, ಪ್ರ್ಯಾಂಕ್ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಈಗ 3 ಜನ ಹೆಸರು ಹೇಳಿದೆ, ಐಶ್ವರ್ಯ, ಚೈತ್ರಾ, ರಜತ್, ಇವರು ನಾಮಿನೇಟ್ ಆಗಿದ್ದಾರೆ ಅಂತ ಬಂದಿದೆ. ಇನ್ನೂ ನೋಡೋದಾದರೆ ಧನ್ರಾಜ್ ಅವ್ರನ್ನ ಮನೆಯವರು ಟಾರ್ಗೆಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಇವರು ಕೂಡ ಇನ್ನೂ ಒಂದು 2-3 ವಾರದಲ್ಲಿ ಹೋಗೋ ಕಂಟೆಸ್ಟೆಂಟ್ ಅನ್ನಿಸ್ತಾ ಇದೆ. ಯಾಕಂದರೆ ಮನೆಯಲ್ಲಿರೋರು ಎಲ್ಲರೂ ಇನ್ನೂ ಸ್ಟ್ರಾಂಗೇ ಇದ್ದಾರೆ. ಯಾಕಂದರೆ ಬಿಗ್ ಬಾಸ್ ಅವರು TRPನ ಕೂಡ ತುಂಬ ಫಾಲೋ ಮಾಡ್ತಾರೆ. ಆ ಕಾರಣಕ್ಕೆ ಚೈತ್ರಾ ಕುಂದಾಪುರ ಅವರು ಇನ್ನೂ ಬಿಗ್ ಬಾಸ್ ಮನೆಯೊಳಗಿರೋದು. ಯಾಕಂದರೆ ನೀವೆಲ್ಲ ನೋಡಿರ್ತೀರ, ಯಾಕಂದರೆ ತುಂಬ ಸ್ಟ್ರಾಂಗ್ ಪ್ಲೇಯರ್ಗಳು, ತುಂಬ ಅಂದರೆ ಫ್ಯಾನ್ ಫಾಲೋಯಿಂಗ್ ಇರೋರು ಕೂಡ ಹೊರಗಡೆ ಹೋಗಿದ್ದಾರೆ. ಐಶ್ವರ್ಯ ಆಗಿರ್ಬೋದು, ಹಾಗೆ ನೀವೆಲ್ಲ ನೋಡಿರ್ತೀರಲ್ಲ ಶಶಿರ್ ಆಗಿರ್ಬೋದು, ಇನ್ನು ಯಾರಂದರೆ ಧರ್ಮ ಕೀರ್ತಿರಾಜ್ ಆಗಿರ್ಬೋದು, ಇವರಿಗೆಲ್ಲ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ. ಹೊರಗಡೆ ತುಂಬ ಸಪೋರ್ಟ್ ಇತ್ತು, ಆದರೂ ಕೂಡ ಇವರು ಎಲಿಮಿನೇಟ್ ಆಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಬಿಗ್ ಬಾಸ್ ಅವರು ಯಾವ ಥರ ಎಲಿಮಿನೇಟ್ ಮಾಡಿದ್ರು ಅವ್ರಿಗೆ ಗೊತ್ತು. ಆದರೆ ಇನ್ನು ಮುಂದೆ ಮಾತ್ರ ವೋಟಿಂಗ್ ಪ್ರಕಾರ ಎಲಿಮಿನೇಷನ್ ಆಗುತ್ತೆ. ಸೊ ಇನ್ನು ಮುಂದೆ ಬಿಗ್ ಬಾಸ್ ಅವರು ವೋಟಿಂಗ್ನ ಫಾಲೋ ಮಾಡ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, 4ನೇದಾಗಿ ಧನ್ರಾಜ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇನ್ನು 5ನೇದಾಗಿ ಗೌತಮಿ ಅವ್ರಿಗೂ ಈ ವಾರ ನಾಮಿನೇಷನ್ ಆಗಿದ್ದಾರಂತೆ. ಸೊ ಅಂದರೆ ನಾಮಿನೇಟ್ ಆಗಿದ್ದಾರಂತೆ ಮನೆಯಿಂದ ಹೊರಹೋಗಲು. ಇನ್ನು 6ನೇದಾಗಿ ಮಂಜು ಅವರು. ಸೊ ಮಂಜು ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಹೆಸರು ಯಾವುದಂದರೆ, ಅದು ನಿಮಗೆಲ್ಲ ಗೊತ್ತೇ ಇರುತ್ತೆ, ಹನುಮಂತ ಅವ್ರನ್ನ ಕೂಡ ಮನೆಯವರು ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ. ಯಾಕೆ ಗೊತ್ತಿಲ್ಲ, ಯಾಕಂದರೆ ಹನುಮಂತ ಅವರು ತುಂಬ ಸ್ಟ್ರಾಂಗ್ ಸ್ಪರ್ಧೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ರನ್ನರ್ ಅಪ್ ಆಗ್ಬೋದು ಅಥವಾ ವಿನ್ನರ್ ಆಗ್ಬೋದು ನನ್ನ ಪ್ರಕಾರ. ಸೊ ಏನಾಗುತ್ತೆ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಆ ಗೇಮಲ್ಲೂ ಆಟ ಆಡ್ತಾ ಇದ್ದಾರೆ, ಯಾರು ತಂಟೆಗೆ ಹೋಗಲ್ಲ, ಯಾರೂ ಅವ್ರ ಹತ್ರ ಜಗಳನೇ ಮಾಡಲ್ಲ. ಆ ಥರ ಅವರು ಬಿಗ್ ಬಾಸ್ ಮನೇಲಿ ಇದ್ದಾರೆ. ಏನಾಗುತ್ತೆ ಅಂತ ನೋಡಬೇಕು. ಸೊ ಈ ಸೀಸನ್ನ ಯಾರು ಗೆಲ್ಲಬೇಕು ಅನಿಸುತ್ತೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟು ಅಪ್ಡೇಟ್ ಬಂದಿದೆ. ಈ ವಾರ ಇವರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ನಮಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನಾಳೆ ಕನ್ಫರ್ಮ್ ಅಪ್ಡೇಟ್ ಕೂಡ ನಿಮ್ಗೆ ಕೊಡ್ತೀನಿ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಇನ್ನೂವರೆಗೂ ವಿಡಿಯೋನ ಲೈಕ್ ಮಾಡಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.